विश्वेशलिंगसम्भूतं विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरु. ಶಿವಮೊಗ್ಗ ನಗರದ ಶಿವಗಂಗಾ ಯೋಗ ಕೇಂದ್ರ ಹಾಗೂ ಅಥರ್ವ ಆಯುರ್ಧಾಮಗಳ ಸಂಯುಕ್ತಾಶ್ರಯದಲ್ಲಿ ನಡೆದುಕೊಂಡು ಬಂದಿರುವ ಆರೋಗ್ಯದ ಚಿಂತನೆ ಹಾಗೂ ಶಿವತತ್ವ ಚಿಂತನೆಯ ಮಂಗಲ ಸಮಾರೋಪದ ಈ ದಿವ್ಯ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿ ಮಂಗಲಾಶೀರ್ವಚನವನ್ನು ದಯಪಾಲಿಸಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಮುರುಘ ರಾಜೇಂದ್ರ ಮಹಾಸ್ವಾಮೀಜಿಯವರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾರಂಭದಲ್ಲಿ ಉಪಸ್ಥಿತರಿರುವ ಯಡೂರಿನ ಶಿವಗಂಗಾ ತೊಗರಿಸಿ ಬೆಳಕಿ ಹಾಗೂ ತಾವರೆಕೆರೆಯ ಎಲ್ಲ ಪಟ್ಟಾಧ್ಯಕ್ಷರೇ, ಯೋಗ ಕೇಂದ್ರದ ಮುಖ್ಯಸ್ಥರಾದ ರುದ್ರಾರಾಧನೆ, ಇಂದು ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ವೇದಮೂರ್ತಿ ಶಿವಲಿಂಗಾರಾಧನೆ ಸೇರಿರುವ ಸಮಸ್ತ ಸದ್ಭಕ್ತರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಇವತ್ತಿನ ಮಹಾಪ್ರಸಾದ ಸೇವೆಯನ್ನು ಮಾಡಿರುವ ಮಹಾಲಿಂಗಯ್ಯ ಶಾಸ್ತ್ರಿಗಳವರೇ, ಲೋಕೇಶ್ ಆರಾಧನೆ ಹಾಗೂ ಸಮಸ್ತ ತಾಯಂದಿರೇ, ಸುಮಾರು ಒಂದು ವಾರ ಪರ್ಯಂತರವಾಗಿ ನಮ್ಮ ಡಾಕ್ಟರ್ ಸಿ ಹಿರೇಮಠರವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಾಳ್ರವರು, ಪ್ರತಿಯೊಬ್ಬರು ಕೂಡ ಶಾರೀರಿಕವಾಗಿ ಮಾನಸಿಕವಾಗಿ ಸ್ವಸ್ಥರಾಗಿರಬೇಕು. ಅದರ ಜೊತೆಗೆ ಅವರಿಗೆ ಆಧ್ಯಾತ್ಮದ ಒಂದು ಔತಣ ಕೂಡ ಸಿಗಬೇಕನ್ನುವಂಥ ದೃಷ್ಟಿಯಿಂದ ಸುಮಾರು ಒಂದು ವಾರ ಪರ್ಯಂತರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಸುಂದರವಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಇವತ್ತು ಮಂಗಲ ಸಮಾರಂಭ ಅಂತ ತಿಳ್ಕೊಂಡು ಈ ಭಾಗದ ಎಲ್ಲ ಶಿವಾಚಾರ್ಯರಿಗೆ ಆಮಂತ್ರಣ ಕೊಟ್ಟು ಎಲ್ಲರನ್ನು ಕರೆಸಿ ಗೌರವವನ್ನು ಸಮರ್ಪಿಸಿದ್ದಾರೆ. ಎಲ್ಲ ಶಿವಾಚಾರ್ಯರು ಅತ್ಯಂತ ಅಮೂಲ್ಯವಾದ ವಿಚಾರಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಯಡೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು ಅಷ್ಟಾವರಣ ವಿಜ್ಞಾನದ ಅಂತರಂಗ ಆವರಣದ ಬಗ್ಗೆ ನಿಮಗೆಲ್ಲ ತಿಳುವಳಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ಶ್ರೀಗಳವರು ಬಹಳ ಸುಂದರವಾಗಿ ಆವರಣಗಳ ಮಹತ್ವ, ಆಚಾರಗಳ ಮಹತ್ವ ಮತ್ತು ಶಟಸ್ಥಳಗಳ ಒಂದು ಮಹತ್ವದ ಬಗ್ಗೆ ಬಹಳಷ್ಟು ಸರಳವಾಗಿ ಅತ್ಯಂತ ಸುಂದರವಾಗಿ ವಿನೋದದಲ್ಲಿ ನಿಮಗೆಲ್ಲ ತಿಳಿಸಿಕೊಂಡು ಬಂದಿದ್ದಾರೆ. ಇವತ್ತು ನೀವು ಧರ್ಮಸಭೆಯೊಳಗೆ ವಿಶೇಷವಾಗಿ ಶಿವಲಿಂಗಾರಾಧನ ಒಂದು ವರ್ಷ ಕಡಿಮೆ 99 ವರ್ಷದ ಶತಾಬ್ದಿ ಮಹೋತ್ಸವನ್ನ ನೀವೆಲ್ಲರೂ ಆಚರಣೆ ಮಾಡಿದ್ದೀರಿ. ಜಗದವರು ಕೂಡ ಅವರಿಗೆ ವೇದ ವಿದ್ಯಾ ಭಾಸ್ಕರ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸಲಾಗಿದೆ. ಸಾಮಾನ್ಯವಾಗಿ ಪುರೋಹಿತ ಅನ್ನುವಂಥ ಶಬ್ದ ಇತ್ತೀಚೆಗೆ ಅದನ್ನು ಬಹಳ ಅಪಾರ್ಥವಾಗಿ ಜನರು ಗ್ರಹಿಸ್ಕೊಂಡು ಬರ್ತಾ ಇದ್ದಾರೆ. ಪುರೋಹಿತ ಶಾಹಿ ಅಂತ ತಿಳ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಾಸ್ತವಿಕವಾಗಿ ಪುರೋಹಿತ ಅಂದರೆ ಪುರಜನರ ಹಿತವನ್ನು ಬಯಸುವಂತಹ
ಒಬ್ಬ ಶ್ರೇಷ್ಠ ವೇದ ವಿದ್ಯಾ ಕಲಿತಿರ್ತಕ್ಕಂಥ ವ್ಯಕ್ತಿ ನಾವು ಪುರೋಹಿತ ಅಂತ ಕರ್ಕೊಂಡ್ಬರ್ತಾ ಇದ್ದೇವೆ. ಪುರೋಹಿತನ ಕಾರ್ಯ ಏನು ಅಂತ ಕೇಳಿದ್ರೆ, ತನ್ನದು ವೈಯಕ್ತಿಕವಾಗಿರ್ತಕ್ಕಂಥ ಬೇಕಾದಷ್ಟು ಕಾರ್ಯಗಳ ಒತ್ತಡ ಇದ್ರೂ ಕೂಡ ಯಾರಾದ್ರೂ ಒಬ್ಬರು ಯಜಮಾನ ನಮ್ಮ ಮನೆಗೆ ಬರಬೇಕು, ನಮ್ಮ ಪೂಜೆ ಮಾಡಬೇಕಂತಕ್ಕಂಥ ವಿನಂತಿ ಮಾಡಿಕೊಂಡಾಗ ಯಾವುದೇ ನೆಪವನ್ನು ಹೇಳಲಾರದೆ ಬಂದಿರುವಂಥ ಆಮಂತ್ರಣವನ್ನು ಸ್ವೀಕಾರ ಮಾಡಿ ಅವ ಬಡವನೋ ಬಲ್ಯದನೋ ಕೊಡ್ತಾನೋ ಇಲ್ಲ ಅನ್ನೋದು ಯಾವುದನ್ನು ವಿಚಾರ ಮಾಡಲಾರದೆ ಹೋಗಿ ಅವನ ಕಾರ್ಯವನ್ನು ಪೂರೈಸುವಂಥ ವ್ಯಕ್ತಿತ್ವ ಇದು ಪುರೋಹಿತನ ವ್ಯಕ್ತಿತ್ವ. ನೀವು ಒಂದು ರಾಮಾಯಣದ ಪ್ರಸಂಗ ಬಹಳ ಜನರಿಗೆ ಗೊತ್ತಿಲ್ಲ. ಇದು ರಾಮ ಸೀತೆಯನ್ನ ಹುಡುಕ್ತಾ ಅವ ಲಂಕಾ ಸಮೀಪಕ್ಕೆ ಹೋಗಿರ್ತಾನೆ. ಅಲ್ಲಿ ಸಮುದ್ರವನ್ನ ದಾಟಬೇಕು. ಜೊತೆಗೆ ಮಹಾ ಶಿವಭಕ್ತನಾಗಿರ್ತಕ್ಕಂತಹ ರಾವಣನ ಮೇಲೆ ವಿಜಯವನ್ನು ಪಡ್ಕೋಬೇಕು. ಇದು ನಮಗೆ ವಿಜಯ ಆಗ್ಬೇಕು, ನಮ್ಮ ಸಮುದ್ರ ದಾಟ್ಲಿಕ್ಕೆ ಸೇತು ನಿರ್ಮಾಣ ಆಗ್ಬೇಕಲ್ಲ, ಇದು ಸರಳವಾಗಿ ಆಗ್ಲಿಕ್ಕೆ ಏನ್ ಮಾಡ್ಬೇಕಂತ ತಿಳ್ಕೊಂಡು ಜಾಂಬುವಂತನಿಗೆ ಕೇಳಿದ್ರು. ಅವಾಗ ಜಾಂಬು ಅಂತ ಹೇಳ್ತಾನ, ಇಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು, ಅವಾಗ ನಾವು ಸಂಕಲ್ಪ ಮಾಡಬೇಕು, ಸೇತು ನಿರ್ಮಾಣ ನಿರ್ವಿಘ್ನವಾಗಿ ಆಗಬೇಕು ಮತ್ತು ಲಂಕೆಯ ಮೇಲೆ ವಿಜಯ ಆಗ್ಬೇಕನ್ನುವಂತ ಸಂಕಲ್ಪ ಮಾಡಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ರೆ ನಾವು ವಿಜಯಶಾಲಿ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪುರೋಹಿತ ಬೇಕಲ್ಲ, ಯಾರು ಅಂತ ಕೇಳ್ತಾರೆ. ಅವಾಗ ಜಾಂಬು ಅಂತ ಹೇಳ್ತಾನೆ, ಈ ಭಾಗದೊಳಗೆ ಶ್ರೇಷ್ಠ ಪುರೋಹಿತ ಅಂದ್ರೆ ರಾವಣನೇ, ಅವನ್ ಬಿಟ್ಟು ಬೇರೆ ಯಾರು ಪುರೋಹಿತರು ಇಲ್ಲ. ಅವನ ನಮ್ಮ ಶತ್ರು, ಸೀತಾ ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ, ಅವನ ಮೇಲೆ ಯುದ್ಧ ಮಾಡಲಿಕ್ಕೆ ನಾವು ಬಂದಿವಿ. ಮತ್ತವ ನಮ್ಮ ಸಂಕಲ್ಪ ಪೂರ್ತಿಗೆ ಪುರೋಹಿತನಾಗಿ ಸಾಧ್ಯನಾ ಅಂತ ವಿಚಾರ ಮಾಡ್ತಾನೆ. ಜಾಂಬನ್ ಅಂತ ಹೋಗಿ ನಾವು ಕೇಳೋಣ, ಬಂದ್ರೆ ಸರಿ, ಬಾರದೆ ಇದ್ರೆ ಇನ್ನೊಬ್ಬನ ಪುರೋಹಿತನ ನೋಡೋಣ ಅಂತ ತಿಳ್ಕೊಂಡು ಹೇಳಿ ಜಾಂಬು ಅಂತ ಲಂಕೆಗೆ ಹೋಗಿ ರಾವಣನಿಗೆ ಹೇಳ್ತಾನೆ, ನಮಗೊಬ್ಬರು ಪುರೋಹಿತ ಬೇಕಾಗಿದ್ದಾರೆ, ಅದಕ್ಕೆ ನಿಮಗೆ ಆಮಂತ್ರಣ ಕೊಡ್ಲಿಕ್ಕೆ ಬಂದೀನಿ. ರಾವಣ ಅಂತಾನೆ, ಯಜಮಾನಿ ಯಾರು ಪೂಜೆ ಮಾಡಬೇಕು? ರಾಮನೇ ಇದಕ್ಕೆ ಯಜಮಾನಾಗಿದ್ದಾನೆ. ಅವನ ಸಂಕಲ್ಪ ಏನು? ಸಮುದ್ರದ ಮೇಲೆ ಸೇತು ಬಂಧನ ಆಗಬೇಕು, ಲಂಕಾದ ಮೇಲೆ ವಿಜಯ ಆಗಬೇಕು, ಈ ಸಂಕಲ್ಪ ತಗೊಂಡು ಬಂದಿದ್ದಾನೆ. ಒಂದು ಕ್ಷಣಕಾಲ ರಾವಣ ಸ್ತಬ್ಧನಾದ. ಮರು ಕ್ಷಣಕ್ಕೆ ಹೇಳಿದಂತೆ, ಆಗ್ಲೇ ನಾ ಬರ್ತೀನಿ ಅಂತ ಹೇಳಿದ. ಅವಾಗ ಜಾಂಬು ಅಂತ ಕೇಳ್ತಾನೆ, ಸಂಕಲ್ಪ ಗುರ್ತಾಗ್ಯದ, ಯಜಮಾನ ಅನ್ನೋದು ಗುರ್ತಾಗ್ಯದ, ಈ ಪೂಜಾ ಮಾಡಿ ನನಗೆ ಹಾನಿ ಆಗುತ್ತೆ ಅನ್ನೋದು ಗುರ್ತಿದ್ದು ನೀವು ಬರ್ತೀನಿ ಅಂತ ಹೇಳ್ತೀಯಲ್ಲ, ಹೇಗೆ ಅಂತ ಕೇಳಿದಾಗ, ನಾನು ಕೇವಲ ಒಬ್ಬ ರಾಜ ಅಲ್ಲ, ನಾನೊಬ್ಬ ಪುರೋಹಿತ. ಪುರೋಹಿತನ ಕರ್ತವ್ಯ ಏನು ಅಂತ ಕೇಳಿದ್ರೆ, ಯಾವುದೇ ಯಜಮಾನ ಬಂದು ಕೇಳಿದಾಗ ಒಲ್ಲೆ ಅನ್ನುವಂಥದ್ದಲ್ಲ, ಅದಕ್ಕೆ ನಾನು ಅವಶ್ಯವಾಗಿ ಬರ್ತೇನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗಾದ್ರೆ ಮುಹೂರ್ತ ಏನು, ಪೂಜಾ ಸಾಮಗ್ರಿ ಏನು ಅಂತ ಕೇಳಿದಾಗ ನಿಮಗೆಲ್ಲ ಗುರ್ತದೆ, ರಾವಣನ ಪ್ರಭಾವ ಎಷ್ಟಿತ್ತು ಅಂತಂದ್ರೆ ನವಗ್ರಹ ನಾವು ಪಾದಾಗಿದ್ರು. ಅವಾಗ ಎಲ್ಲಾ ಗ್ರಹಣ ಹೇಳಿದ, ನಾಳೆಗೆ ಯಾವ ಮುಹೂರ್ತ ಚೆನ್ನಾಗಿದೆ ಆ ಮುಹೂರ್ತಕ್ಕೆ ನೀವೆಲ್ಲ ರಾಶಿಯಲ್ಲಿ ಕುಂಡಿರ್ಬೇಕಂತ ಹೇಳಿದಾಗ, ಅವಾಗ ಮರುದಿವಸ ಪ್ರಾತಃ ಕಾಲದಲ್ಲಿ 5:30 ಗಂಟೆಗೆ ಮುಹೂರ್ತವನ್ನು ನಿರ್ಧಾರ ಮಾಡ್ತಾರೆ. ಜಾಂಬು ಅಂತ ಕೇಳಿದಂತ ಪೂಜಾ ಸಾಮಗ್ರಿ ಏನೇನು ಬೇಕು? ರಾವಣ ಹೇಳ್ತಾನ, ಪೂಜಾ ಸಾಮಗ್ರಿ ತರುವಂತ ಶಕ್ತಿ ರಾಮನಿಗೆಲ್ಲ, ನಾನೇ ಎಲ್ಲ ಸಾಮಗ್ರಿ ತಗೊಂಡ್ಬರ್ತೀನಿ. ಆದ್ರೆ 5 ಗಂಟೆಗೆ ರಾಮನಿಗೆ ತಯಾರಿರ್ಲಿಕ್ಕೆ ಹೇಳು ಅಂತ ಹೇಳಿದ್ರು. ಜಾಂಬಂದು ಹೋದ ಮೇಲೆ ತನ್ನ ಮಗನಾಗಿರ್ತಕ್ಕಂಥ ಇಂದ್ರಜಿತನ ಕರೆದು ಹೇಳ್ತಾನೆ, ನೀನು ಅಶೋಕ್ ವಾಟಿಕಾಗೆ ಹೋಗಿ ಸೀತಾದೇವಿಗೆ ನೀವು ವಿನಂತಿ ಮಾಡಿಕೊ, ನಸಿಕಿನಲ್ಲಿ 4 ಗಂಟೆಗೆ
ಸ್ನಾನ ಮಾಡಿ ಶುಚಿರ್ಭೂತರಾಗಿ ರೇಷ್ಮೆ ಬಟ್ಟೆ ಕೂಡ ಉಟ್ಕೊಳ್ಳಿಕ್ಕೆ ಉಟ್ಕೊಂಡು ತಯಾರಾಗಬೇಕು, ಆಕೆ ನೀನು ಕರ್ಕೊಂಡು ಪೂಜೆಗೆ ಬರಬೇಕು ಅಂತ ಹೇಳಿದ್ರು. 5 ಗಂಟೆಗೆ ಬರೋಬರಿ ರಾವಣ ಅಲ್ಲಿ ಹೋಗ್ತಾನೆ. ರಾಮನು ಕೂಡ ತಯಾರಾಗಿ ಕುತ್ಕೊಂಡಿರ್ತಾನೆ. ರಾಮನಿಗೆ ಬಹಳ ಆಶ್ಚರ್ಯ, ಅಂದ್ರೆ ತನ್ನ ಮಗನ ರಥದಲ್ಲಿ ಸೀತೆಯನ್ನು ಕೂಡ ಕರ್ಕೊಂಡ್ ಬಂದಿದ್ದಾತ. ಯಾಕೆ ಅಂತ ಕೇಳಿದ್ರೆ, ಒಬ್ಬ ಗೃಹಸ್ಥ ಪೂಜೆ ಮಾಡಬೇಕು ಅಂದ್ರೆ ಪತ್ನಿ ಇಲ್ಲಾರ್ದ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಸೀತೆಯನ್ನ ರಾಮನ ಬಗಲಲ್ಲಿ ಕುಂಡ್ರಿಸಿ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾನೆ. ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆಶೀರ್ವಾದ ಮಾಡ್ಬೇಕಲ್ಲ. ಅವಾಗ ರಾವಣ ನೀವು ವಿಜಯೀ ಭವ ಅಂತಕ್ಕಂಥ ಆಶೀರ್ವಾದ ಮಾಡಿದ ರಾಮನಿಗೆ. ಅವಾಗ ರಾಮನಿಗೆ ಬಹಳ ಒಂಥರ ಮನಸ್ಸಿಗೆ ಆನಂದ ಆಯ್ತು. ಇಷ್ಟೆಲ್ಲ ನಿನ್ನ ಸ್ವಾರ್ಥವನ್ನು ಬಿಟ್ಟು ನನಗೆ ವಿಜಯ ಆಗ್ಲಿಕ್ಕೆ ನೀನು ಪೂಜೆ ಮಾಡಿದ ಆಶೀರ್ವಾದ ಮಾಡಿ ಅಂದಮೇಲೆ ನಿನಗೆ ನಾನು ದಕ್ಷಿಣ ಏನು ಕೊಡಬೇಕು ಅಂತ ಕೇಳಿದ. ಅವ ಅಂತ ನನ್ನಲ್ಲಿರುವಷ್ಟು ಸಂಪತ್ತು ನನ್ನಲ್ಲಿಲ್ಲ, ನೀನು ನನಗೇನು ದಕ್ಷಿಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದೇ ಒಂದು ಇಚ್ಛಾ, ಯಾವಾಗ ನನ್ನ ಪ್ರಾಣ ಹೋಗುತ್ತೋ ಅವಾಗ ನನ್ನ ಕಣ್ಣಿದ್ದು ಇರಬೇಕು, ಅದೇ ಒಂದು ಗುರುದಕ್ಷಿಣ ಅಂತ ಕೇಳ್ಕೊಂಡಂತ. ಈ ಪ್ರಸಂಗ ಇರೋದಲ್ಲ, ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಪ್ರಸಂಗ. ರಾವಣ ಶ್ರೇಷ್ಠವಾದ ಪುರೋಹಿತನಾಗಿರೋದ್ರಿಂದ ತನ್ನ ಶತ್ರುವೇ ಬಂದು ಆಮಂತ್ರಣ ಕೊಟ್ಟರು ಕೂಡ ಪುರೋಹಿತ ಧರ್ಮಕ್ಕೆ ಕಲಂಕ ಬಾರದ ಹಾಗೆ ಅದನ್ನು ಪೂರ್ಣ ಮಾಡಿದಂತಕ್ಕಂಥ ಕಥೆ ನಾವೆಲ್ಲ ಕೇಳ್ಕೊಂಡ್ ಬರ್ತಾ ಇದ್ದೇವೆ. ಹಾಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪುರೋಹಿತರಂದ್ರೆ ಪುರದ ಹಿತವನ್ನು ಬಯಸ್ತಕ್ಕಂತಹ, ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಲಾಭ ಹಾನಿಗಳನ್ನು ನೋಡ್ಲಾರ್ದೆ ಆ ಕಾರ್ಯ ಮಾಡ್ತಕ್ಕಂಥವ್ರು ಪುರೋಹಿತರು ಕರ್ಕೊಂಡ್ ಬರ್ತೇವೆ. ಇವತ್ತು ನಮ್ಮ ಶಿವಲಿಂಗಾರಾಧ್ಯರು 99 ವರ್ಷ ವಯಸ್ಸಾದರೂ ಕೂಡ ಕಿವಿ ಸರಿಯಾಗಿ ಕೇಳ್ತವೆ, ಕಣ್ಣು ಸರಿಯಾಗಿ ಕಾಣ್ತದ, ಯಾರು ಹಿಡಿಯೋದ್ಬೇಕಂತ ತಾವೇ ನಡ್ಕೊಂತ ಹೋಗ್ತಾರೆ, ಊಟ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ ಸ್ವಂತ ಅಂತ ಕೇಳಿದ್ದಾದ್ರೆ ಇಂಥ ಒಂದು ಉತ್ತಮವಾದ ಆರೋಗ್ಯ ಬರಲಿಕ್ಕೇನು ಕಾರಣ ಅಂತ ಕೇಳಿದ್ರೆ ಅವರ ಮನಸ್ಸು ಬಹಳ ಶುದ್ಧ ಸ್ವಚ್ಛವಾಗಿ ಇಟ್ಕೊಂಡ್ಬಂದಾರೆ. ಯಾವುದೇ ಪ್ರಕಾರವಿರ್ತಕ್ಕಂಥ ರಾಗದ್ವೇಷ ಇರಲಾರದೆ ಎಲ್ಲರನ್ನೂ ಪ್ರೀತಿಯಿಂದ ಸಂಭಾಳಿಸುವಂತ, ಗುರುಸ್ಥಾನದಲ್ಲಿ ಅನನ್ಯವಾದ ಭಕ್ತಿ ಇಟ್ಟುಕೊಂಡು ಸುಮಾರು 99 ವರ್ಷಗಳ ಕಾಲ ಅವರು ಪೌರೋಹಿತ್ಯ ಮಾಡ್ಕೊಂಡು ಬರ್ತಾ ಇದ್ದದ್ದು ನೋಡಿದ್ದಾದ್ರೆ ಈ ರಾಜ್ಯದ ಎಲ್ಲ ಪುರೋಹಿತರು ಒಬ್ಬ ಆದರ್ಶ ಪುರೋಹಿತರು ಬಂದ್ರೆ ನಮ್ಮ ಶಿವಲಿಂಗಾರಾಧ್ಯ. ಇವತ್ತೆಲ್ಲ ಅವ್ರ ಶಿಷ್ಯರು ಬಂದು ಅವರಿಗೆಲ್ಲ ಶಾಲು ಹಾರ ಹಾಕಿ ಫೋಟೋ ತಕ್ಕೊಳ್ಳೋ ಕಾಲಕ್ಕೆ ನಾವು ಹೇಳ್ತಾ ಇದ್ವಿ, ನಿಮ್ಮಂಗ ಅವ್ರಿಗೂ ಧೀರಾಗಿ ಆಗುವಂಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಾ ಇದ್ವಿ. ನಿಜವಾಗಲೂ ಕೂಡ ಮನುಷ್ಯ ದೀರ್ಘಾಯುಷ್ಯ ಆಗ್ಬೇಕಾದ್ರೆ ಮನಸ್ಸು ಚೆನ್ನಾಗಿದ್ರೆ ದೀರ್ಘಾಯುಷ್ಯ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಇವತ್ತು ಶಿವಲಿಂಗಾರಾಧ್ಯರ ಜೀವನದಲ್ಲಿ ನಾವೆಲ್ಲ ಅನ್ಕೋಬೇಕು. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಇನ್ನೂ ಸಮಾಜದ ಕಲ್ಯಾಣ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಕೊಡಲಿರ್ತಕ್ಕಂಥ ಶುಭಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಮುರುಘರಾಜೇಂದ್ರ ಸ್ವಾಮೀಜಿಯವರು ಸಮಾಜದ ಬಗ್ಗೆ ಬಹಳ ಕಳಕಳಿ ಇಟ್ಕೊಂಡು 2 ಮಾತು ಹೇಳಿದ್ದಾರೆ. ಅವ್ರು ಹೇಳಿದ್ರು, ಸರ್ಕಾರಗಳು ನದಿ ಜೋಡಣೆ ಮಾಡ್ತಕ್ಕಂಥ ಯೋಜನೆಗಳನ್ನ ಮಾಡೇ ಮಾಡ್ತಾರ ಆಗ್ಲಿಕ್ಕೆ ಆಗೇ ಇಲ್ಲ. ಆದರೆ ಕಾಶಿ ಜಗದ್ಗುರುವರು ಶಿವಮೊಗ್ಗಕ್ಕೆ ಬರೋಣದ್ರಿಂದ ಅವರು ಜ್ಞಾನಗಂಗೆಯನ್ನು ತಂದಿದ್ದಾರೆ. ಇಲ್ಲಿ ತುಂಗ ಇನ್ನಷ್ಟು ಸಿಹಿ ಆಗತ್ತಂತಕ್ಕಂಥ ಮಾತು ಹೇಳುವ ಮೂಲಕ, ಅಂದ್ರೆ ಕಾಶಿಗೂ ಶಿವಮೊಗ್ಗಕ್ಕೂ ಏನು ಸಂಬಂಧ ಅಂದ್ರೆ ಗಂಗಾ ಮತ್ತು ತುಂಗೆಯರ ಸಂಬಂಧ ಅನ್ನುವಂಥ ಮಾತನ್ನು ನೆನಪಿಸಿದ್ದಾರೆ. ಬಹಳ ಸುಂದರವಾದ ಮಾತಂತಕ್ಕಂಥ ಮಾತನ್ನು ತಿಳಿಸ್ತಾರೆ. ಮೊನ್ನೆ ಅವ್ರ ಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬಹಳ ಸುಂದರವಾಗಿ ಆಯಿತು. ಬಹಳ ಪ್ರೀತಿಯಿಂದ ಜಗದ್ಗುರುವನ್ನು ಸ್ವಾಗತಿಸಿ ನಮ್ಮ ಹಸ್ತದಗಳಿಂದಲೇ ಆ ಸುಂದರವಾಗಿರ್ತಕ್ಕಂಥ ರಥವನ್ನು ಚಾಲನೆ ಪಡಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಿದರು. ಬಹಳ ಗೌರವದಿಂದ ಕಂಡದಕ್ಕಾಗಿ ಬಹಳ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ತಿಳಿಸ್ಕೊಂಡು ಬರ್ತಾ ಇದ್ದೇವೆ.
ಶಿವಮೊಗ್ಗಕ್ಕೆ ಯಾವಾಗ ಕಾರ್ಯಕ್ರಮ ಬಂದರೂ ಕೂಡ ಅವ್ರ ಕಾರ್ಯಕ್ರಮ ಬಂದೇ ಬರ್ತಾರೆ. ಇವತ್ತಿನ ಕಾರ್ಯಕ್ರಮ ಪಾಲ್ಗೊಂಡು ನಮ್ಮ ಡಾಕ್ಟರ್ ಡಂಬಾಳ್ ಅವರು ಮಾಡ್ತಕ್ಕಂತಹ ಒಂದು ಗುರುಭಕ್ತಿಯನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ನಿಜವಾಗಿ ನೋಡಿದ್ದಾದ್ರೆ ಗುರುವಿನ ಸ್ಮರಣೆ, ಗುರುವಿನ ಸೇವೆ ಮಾಡ್ತಕ್ಕಂಥ ಶಿಷ್ಯರು ಸಿಗೋದೇ ಬಹಳ ದುರ್ಲಭ ಇವತ್ತಿನ ಕಾಲದಲ್ಲಿ. ಅಂತ ಘೋರ ಕಲಿಯುಗದ ಪ್ರಸಂಗದಲ್ಲಿಯೂ ಕೂಡ ಡಾಕ್ಟರ್ ಡಂಬಾಳ್ ಅವರು ಈಶ್ವರ ರೆಡ್ಡಿ ಅವರನ್ನು ನೆನೆಸಿ ಎಲ್ಲವನ್ನು ಕಾರ್ಯ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವರು ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಸಫಲರಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸ್ತಾರೆ. ಅವರಿಗೆ ಡಾಕ್ಟರ್ ಸಿ ಹಿರೇಮಠ ಅವರ ಮಾವಂದಿರು ಶಿವಲಿಂಗ ಆರಾಧನೆ ಅವರ ಸಾಲೂರಿನಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಜಗದು ಇರೋದಿಲ್ಲ ಅಂದ್ರೆ ಇದೇ ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ಒಂದೇ ದಿವಸದಲ್ಲಿ ಬಹಳ ಸುಂದರವಾಗಿ ಪ್ರಶಸ್ತಿ ಎಲ್ಲವನ್ನೂ ತಯಾರು ಮಾಡ್ಕೊಂಡು ಬಂದು ಅವರ ಪರಿವಾರ ಸಮೇತವಾಗಿ ಆ ಸೇವೆಯನ್ನು ಮಾಡಿದ್ದಾರೆ. ಆ ಹಿರೇಮಠ ಪರಿವಾರಕ್ಕೆ ಕೂಡ ಅನಂತ ಮಂಗಲ ಆಶೀರ್ವಾದ ತಿಳಿಸ್ಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ನಾಳೆ ಜನವರಿ 14ರಿಂದ ಫೆಬ್ರವರಿ 26ರವರೆಗೆ ಪ್ರಯಾಗ್ ಕ್ಷೇತ್ರದಲ್ಲಿ ಮಹಾಕುಂಭ ಅನ್ನುವಂಥ ಕಾರ್ಯಕ್ರಮ ನಡೀತದೆ. ಆ ತ್ರಿವೇಣಿ ಸಂಗಮ ಸ್ನಾನಕ್ಕೆ 100,000 ಲಕ್ಷ ಕೋಟಿ ಜನ ಬರ್ತಾ ಇದ್ದಾರೆ. ಬರುವಂತ ನಮ್ಮ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆ ಆಗ್ಬೇಕಂತಕ್ಕಂಥ ದೃಷ್ಟಿಯಿಂದ ಪ್ರಯಾಗದ ಗಂಗಾ ನದಿಯಲ್ಲಿ ಇರತಕ್ಕಂಥ ಪ್ರಾಚೀನ ಜಂಗವಾಡಿ ಮಠವನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಸುಮಾರು 1,000 ಜನ ಬಂದು ಆರಾಮಾಗಿ ಇರಬೇಕಂತ ವ್ಯವಸ್ಥೆ ಮಾಡಲಾಗಿದೆ. ಈ ಒಂದು ತಿಂಗಳ ಪರ್ಯಂತ ನಡೀತಕ್ಕಂಥ ಕುಂಭದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ನಿವಾಸದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶಿವಮೊಗ್ಗ ಭಕ್ತಾದಿಗಳು ಯಾರೋ ಬಂದರೂ ಕೂಡ ಅವಶ್ಯವಾಗಿ ನೀವೆಲ್ಲ ಕುಂಭದಲ್ಲಿ ಬರಬೇಕನ್ನುವಂಥ ಮಾತನ್ನು ಕೂಡ ತಿಳಿಸಿ, ಈಗಾಗಲೇ ನಮ್ಮ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು ಅಲ್ಲಿ ಆಗಿರ್ತಕ್ಕಂಥ ಭಕ್ತ ನಿವಾಸದ ಕೊಠಡಿಗಳಿಗೆ 1 ಕೋಟಡಿಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅವರಿಗೆ ಅನಂತ ಮಂಗಲ ಆಶೀರ್ವಾದ ತಿಳ್ಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ನಡೀತಕ್ಕಂಥ ಅನ್ನದಾಸೋಹಕ್ಕೆ ನಮ್ಮ ಮಾಲಿಂಗ ಶಾಸ್ತ್ರಿಗಳು, ಲೋಕೇಶ್ ಆರಾಧ್ರು ಒಂದು ದಿವಸದ ಸೇವೆಯನ್ನು ಒಪ್ಪಿಕೊಂಡಿದ್ದಾರೆ. ಅವರಿಗೂ ಶುಭಾಶೀರ್ವಾದ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಾಲಿಂಗನ ಉದ್ದೇಶ ಏನಪ್ಪ ಅಂದರೆ ಜಗದ್ಗುರುಗಳವರ ಆಶೀರ್ವಚನ ಆದಮೇಲೆ ಎಲ್ಲರಿಗೂ ಹೊಡೆತುಂಬ ಪ್ರಸಾದ ಕೊಡಬೇಕನ್ನುವಂಥ ಸಂಕಲ್ಪ. ಅದಕ್ಕೆ ಪ್ರತಿ ದಿವಸ ಆಗದಿದ್ರು ಕೂಡ ಇವತ್ತು ಕೊನೆ ದಿವಸಕ್ಕೆ ಮಹಾಪ್ರಸಾದವನ್ನು ಮಾಡಿದ್ದಾರೆ. ನೀವೆಲ್ಲರೂ ಶಾಂತವಾಗಿ ಪ್ರಸಾದವನ್ನು ಸ್ವೀಕರಿಸಬೇಕನ್ನುವಂಥ ಮಾತನ್ನು ಕೂಡ ತಿಳಿಸಿ, ಈ 7 ದಿನಗಳ ಕಾರ್ಯಕ್ರಮದಲ್ಲಿ ನಮ್ಮ ರುದ್ರಾರಾಧ್ಯರು ಯೋಗ ಕೇಂದ್ರದ ಪರಿಸರವನ್ನು ಬಹಳ ಸುಂದರವಾಗಿ ಪ್ರೇಮದಿಂದ ಕೊಡಮಾಡಿದ್ದಕ್ಕಾಗಿ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನೆರವೇರಿದೆ. ಯೋಗ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ರುದ್ರಾರಾಧ್ಯ ಅನಂತ ಮಂಗಲಾಶಿ ತಿಳಿಸ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಅಥರ್ವಧಾಮದ ಎಲ್ಲ ಸಿಬ್ಬಂದಿಯವರು ಜಗದ್ಗುರು ಸೇವೆ ಜೊತೆಗೆ ಈ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶುಭ ಹಾರೈಕೆಯನ್ನು ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.